ಹಾಯ್ ಗಾಯ್ಸ್, ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎವ್ರಿವನ್. ವೆಲ್ಕಮ್ ಬ್ಯಾಕ್. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಬಿಟ್ಟೆ. ಇವತ್ತು ನಮ್ಮಮ್ಮ ಚಿತ್ರಾನ್ನ ಮತ್ತು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ರು. ಸೊ ಅದನ್ನು ತಿಂದ್ವಿ. ಈಗ ಅದನ್ನು ತಿನ್ಕೊಂಡ್ಬಿಟ್ಟು ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಇವತ್ತು ಸುಮಾರು ದಿನ ಆಗೋಯ್ತು ನಾನು ವ್ಲಾಗ್ ಮಾಡ್ದಲ್ಲೇ. ಇವತ್ತು ನಿಮಗೆ ನಾನು ಇವತ್ತಿನ ದಿನ ಹೇಗಿತ್ತು ಅಂತ ನಾನು ತೋರಿಸ್ತೀನಿ. ಮೊದಲನೇದಾಗಿ ಇವತ್ತು ನಾನು ಸುಮಾರು ದಿನ ಆಗೋಯ್ತು ಎಣ್ಣೆನೇ ಹಚ್ಚಿಲ್ಲ ತಲೆಗೆ. ಸೊ ಇವತ್ತು ನಾನು ಏನೇನು ಯೂಸ್ ಮಾಡಿ ನಾನು ಎಣ್ಣೆಗೆ ಏನೇನೆಲ್ಲ ಮಿಕ್ಸ್ ಮಾಡಿ ಹಚ್ಕೋತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾವು ಎಣ್ಣೆ ಕಾಸ್ಕೊಳೋದಕ್ಕೆ ಅಗಸೆ ಬೀಜ ಮತ್ತು ಮೆಂತೆಕಾಳು ಮತ್ತು ಇದು ಕರಿಬೇವು ಮತ್ತು ಬೇವಿನ ಸೊಪ್ಪು ಎರಡು ಒಣಗಿಸಿ ತೊಗೊಂಡಿದ್ದೀನಿ. ಈಗ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಈಗ ನಾನು ಬಿಸಿ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆಗೆ ನಾವು ಕರಿಬೇವು ಮತ್ತು ಬೇವಿನ ಸೊಪ್ಪು ಇತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಅಗಸೆ ಬೀಜ ಅದೇನೇನೋ ಅಗಸೆ ಬೀಜ ಮತ್ತು ಮೆಂತೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊತಿದ್ದೀನಿ. ಇದನ್ನೀಗ ಒಂದು ಕುದಿ ಕುದಿಸೋಣ. ಈಗ ನಾನು ಇದನ್ನು ಒಂದು ಕುದಿ ಕುದಿಸ್ಕೊಂಡು ತಣ್ಣಗೆ ಮಾಡಿದ್ದೀನಿ. ಈಗ ಇದನ್ನು ಸೋಸೋಣ ಬನ್ನಿ. ಬಿಸಿದೆ ಹಂಗೆ ಸೋರಿಸ್ಬಾರ್ದು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸಬೇಕು, ಇಲ್ಲ ಅಂದರೆ ಇನ್ನು ಈಗ ನೋಡಿ ಎಣ್ಣೆ ಈ ಥರ ಬಂದಿದೆ ಕಾಸಿರೋದು. ನಿಮಗೇನಾದರೂ ಈಗ ಆಫೀಸ್ ವರ್ಕಿಗೆ ಹೋಗ್ತಿದ್ದೀರಾ, ಪದೇ ಎಣ್ಣೆ ಕಾಸ್ಕೊಳಕ್ಕಾಗಲ್ಲ ಅಂದರೆ ತಿಂಗಳಿಗೆ ಒಂದು ಸತಿ ಎಣ್ಣೆನ ಕಾಯಿಸಿ ಇಟ್ಕೊಳೋದು ಹೇಗೆ, ಎಣ್ಣೆನೆಲ್ಲ ಹಾಕ್ಬೇಕನ್ನೋದು ತೋರಿಸಿದ್ದೀನಿ ವೀಡಿಯೋದಲ್ಲಿ. ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ಹಾಗೆಯೇ ಇವತ್ತು ನಾನು ಸ್ಪೆಷಲ್ ಆಗಿರೋವಂಥ ಪನ್ನೀರ್ ರೆಸಿಪಿ ಮಾಡಿದ್ದೀನಿ. ಪನ್ನೀರ್ ಬುರ್ಜಿ ಆದರೂ ಅಂತ ಅಂದ್ಕೋಬೋದು, ಅಥವಾ ಪನ್ನೀರ್ ಜುಣ್ಕ ಅಂತನಾದರೂ ಅನ್ಬೋದು. ಜುಣ್ಕ ನೀವು ತಿಂದಿರ್ಬೋದು, ಸಾಮಾನ್ಯವಾಗಿ ಕಡಲೆ ಹಿಟ್ಟಿಂದ ಮಾಡ್ತಾರೆ. ನಾನು ಅದಕ್ಕೆ ಪನ್ನೀರ್ನ ಆ್ಯಡ್ ಮಾಡಿ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ಅಥವಾ ಲಂಚಿಗೆ ಚಪಾತಿ ಜೊತೆ ತಿನ್ನೋವಂಥ ಸೈಡ್ಸ್ನ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಬನ್ನಿ ತೋರಿಸ್ಕೊಡ್ತೀನಿ. ಇವತ್ತು ಮಳೆ ಕೂಡ ತುಂಬಾ ಬರ್ತಾ ಇದೆ, ಹಾಗಾಗಿ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸ್ತಾ ಇರ್ಬೋದು. ಪರವಾಗಿಲ್ಲ, ಬನ್ನಿ ತೋರಿಸ್ತೀನಿ. ನೋಡಿ ಗಾಯ್ಸ್, ನಾನೀಗ ಪನ್ನೀರ್ ಬುರ್ಜಿ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ ಮೊದಲು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ, ನಂತರ ಶುಂಠಿ, ಹಾಗೆಯೇ ಧನಿಯಾ ಪುಡಿ, ಹಾಗೆಯೇ ಜೀರಿಗೆ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಚಿಟಿಕೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಈಗ ಇದೆಲ್ಲ ಸೇರಿಸಿ ಒಂದು ಸಣ್ಣ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಸೇರಿಸಿ ನಾನು ಮಿಕ್ಸಿಗೆ ಹಾಕ್ಕೋಬೇಕು. ಮೊದಲು ಬನ್ನಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಗೈಸ್, ನಾನು ಪನ್ನೀರ್ನೆಲ್ಲ ತೊಗೊಂಬಂದು ಸಣ್ಣಗೆ ಹೆಚ್ಚು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಬುರ್ಜಿ ಮಾಡೋದಕ್ಕೆ. ಈಗ ಅದೇ ಮಿಕ್ಸಿ ಜಾರಿಗೆ ಈಗ ನಾವು ಪನ್ನೀರ್ ಬುರ್ಜಿಗೆ ಮಸಾಲೆನ ಹಾಕ್ಕೊಳ್ಳೋಣ. ಈಗ ನೋಡಿ, ನಾನು ತೋರಿಸಿರೋವಂಥ ಎಲ್ಲ ಮಸಾಲೆನೂ ಇದೆ ಪನ್ನೀರ್ ಬುರ್ಜಿ ಮಾಡೋದಕ್ಕೆ. ಧನಿಯಾ ಪುಡಿ, ಶುಂಠಿ, ಹಾಗೆಯೇ ಬೆಳ್ಳುಳ್ಳಿ, ಹಾಗೆಯೇ ಕಡಲೆ ಹಿಟ್ಟು, ಚಿಟಿಕೆ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಹಾಗೆ ಜೀರಿಗೆ, ಇದೆಲ್ಲನೂ ಸೇರಿಸಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ನಾನು ಎಲ್ಲ ಮಸಾಲೆನೂ ಈ ಥರ ಹಾಕ್ಕೋತಾ ಇದ್ದೀನಿ. ನೀವು ಈ ಥರ ಎಲ್ಲ ಮಸಾಲೆನೂ ನೀವು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಡಿ. ಈಗ ನಾನು ಅದಕ್ಕೆ ಒಂದು ಲೋಟನ, ಒಂದು ಕಪ್ನ ನೀರು ಹಾಕ್ತಾ ಇದ್ದೀನಿ. ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ಹಾಕ್ಕೋಬೇಕು. ತೀರಾ ನೀರು ಥರನೂ ಹಾಕಬಾರ್ದು. ಹಾಗಾಗಿ ಈಗ ಮಿಕ್ಸಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಆ ಮಸಾಲೆಗೆ ನಾವು ಕಾಸಿರೋ ಅಂತಹ ಎಣ್ಣೆನ ಅದ್ರ ಮೇಲೆ ಈ ರೀತಿ ಹಾಕಬೇಕು. ಮಸಾಲೆಗೆ ರುಬ್ಬಿರೋ ಅಂಥ ಮಸಾಲೆಗೆ ಈ ರೀತಿ ಹಾಕಿದ್ಮೇಲೆ ಆ ಎಣ್ಣೆಗೆ ಅದು ನೀಟಾಗಿ ಬೇಯುತ್ತೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಎಣ್ಣೆ ಅದಕ್ಕೆ ಹಿಡಿಬೇಕು ಮಸಾಲೆಗೆ. ಆ ಥರ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ಇದನ್ನು ಒಂದು ಕಡೆ ಎತ್ತಿಡ್ಕೋಬೇಕು.
ಇದನ್ನ ಇದನ್ನ ನಾವು ಮಿಕ್ಸ್ ಮಸಾಲೆ ಮಾಡ್ಕೊಂಡಿದೀವಿ. ಹಾಕಿ ಅಡುಗೆ ಮಾಡಿದ್ಮೇಲೆ ಗೊತ್ತಾಗೋದು. ಈಗ ಗಾಯ್ಸ್ ಒಂದು ಮಿಕ್ಸಿ ಜಾರಿಗೆ ಟೊಮೊಟೊ ಹಾಗೂ ಈರುಳ್ಳಿನ ಸಣ್ಣದಾಗಿ ನಾವು ಮಿಕ್ಸಿಗೆ ಹಾಕೋಬೇಕು. ತೀರಾ ನುಣ್ಣಗೆ ಹಾಕೋಬಾರ್ದು, ಸ್ವಲ್ಪ ಲೈಟ್ ಆಗಿ ಸಣ್ಣದಾಗಿ ಮಿಕ್ಸಿಗೆ ಹಾಕೋಬೇಕಷ್ಟೇ. ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣದಾಗಿ ಹಾಕೋಬೇಕು ಮಿಕ್ಸಿಗೆ, ತೀರಾ ನುಣ್ಣಗೆ ಹಾಕೋಬಾರ್ದು, ಸಣ್ಣದಾಗಿ ಮಿಕ್ಸಿಗೆ ಹಾಕಿ. ಈಗ ನೋಡಿ ಗಾಯ್ಸ್, ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೊಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ನೋಡಿ ಗಾಯ್ಸ್ ನಾನು ಈ ಪನ್ನೀರ್ ಬುರ್ಜಿ ಮತ್ತು ಈ ಮಸಾಲೆ ಹಾಗೆಯೇ ತರಿಯಾಗಿರೋಂಥ ಈರುಳ್ಳಿ ಮತ್ತು ಟೊಮೊಟೊ ಮಸಾಲೆನ ಈಗ ನಾನು ನಿಮಗೆ ಅಡುಗೆ ಮಾಡಿ ತೋರಿಸ್ತೀನಿ. ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ ನಂತರ ಅದನ್ನು ಒಂದು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಕಾಯಕ್ಕೆ ಬಿಟ್ಟ ನಂತರನೇ ಅದಕ್ಕೆ ಚಿಟಿಕೆ ಸಾಸಿವೆ ಹಾಕಬೇಕು. ನೋಡಿ, ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸಣ್ಣ ಸ್ಪೂನ್ ಸಾಸಿವೆ ಹಾಕಿ, ಹಾಗೆಯೇ ಸಣ್ಣ ಸ್ಪೂನ್ ಜೀರಿಗೆ ಹಾಕಬೇಕು. ಆಗ ಅದು ಚಟಪಟ ಅಂತ ಆಗೋ ತನಕ ಬಿಟ್ಟು ಈಗ ನೋಡಿ ನಾನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸೇರಿಸ್ಕೊಂಡ ನಂತರ ಅದನ್ನು ಚೆನ್ನಾಗಿ ಚಿಟಪಿಟಿ ಅನ್ನೋಕ್ಕೆ ಬಿಡಬೇಕು. ಬಿಟ್ಟ ನಂತರ ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕ್ಕೋಬೇಕು. ಅದಕ್ಕೂ ಮೊದಲು ನಾವು ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊತಾ ಇದ್ದೀವಿ. ಸಣ್ಣದಾಗಿ ಕಟ್ಟು ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ತೀರಾ ನುಣ್ಣಗಿರಬಾರ್ದು, ನಾನು ಆಗಲೇ ಹೇಳಿದಾಗೆ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದಕ್ಕಿಂತ ಸ್ವಲ್ಪ ನೀರು ಹಾಕಿ ಅದರೊಳಗಿರೋ ಅಂಥ ಉಳಿದಿರೋ ಮಸಾಲೆನೆಲ್ಲ ಹಾಕಿ ನಾನು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ತಕ್ಷಣ ಒಂದು ಕುದಿ ಬರೋ ಥರ ಬಿಡಬೇಕು. ನೋಡಿ, ಅದೊಂದು ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ, ಹಾಗೆಯೇ ಅದು ಬೇಯ್ತಾ ಇದೆ ಈರುಳ್ಳಿ ಮತ್ತು ಟೊಮೊಟೊ. ಅಲ್ಲಿ ತನಕ ನಾವು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದು